ಹಲೋ ಹಲೋ, ಇದು ವಿಷಯ ಗೊತ್ತಾಯ್ತು. ಯಾಕೆ ಬಂದ್ರಿ ನೀವು? ನಾ ಯಾಕೆ ಬಂದಿದ್ದು? ನಾವು ಒರಿಜಿನಲ್ ಯಾವ ಊರು ಗೊತ್ತು? ಯಾವ ಊರು? ಬೆಂಗಳೂರು ಶಿವಾಜಿನಗರ್. ಅದು ಊರು. ಮತ್ತೆ ಒರಿಜಿನಲ್ ಮ್ಯಾನುಫ್ಯಾಕ್ಚರಿಂಗ್ ನಾವೇನೆ, ಎಲ್ಲ ಹಳೆ ಐಟಮ್ದು. ಇದು ಹಳೆ ಐಟಮೇ. ಯಾವುದು ನಾವ? ಇದು ಪೂರ ಹಳೆ ಐಟಮು. ಯಾವುದು ಯಾರು ಯಾರು ಪೂರ ಒಳ್ಳೆ 1912 ಆದ್ಮೇಲೆ 2012 ಒಳಗೆ ಮಾಡ್ಬಿಟ್ಟಿದ್ದಾರೆ ಗೊತ್ತು. ನಮ್ದು ಒರಿಜಿನಲ್ ಐಟಮ್ ನಮ್ದು ಹಳೇದು, ಓಲ್ಡ್ದು ಮಂಡು ರೆಕಾರ್ಡ್ ಇಲ್ಲ, ಅದು ತಗೊಂಬಂದ್ಬಿಟ್ಟು ಇವ್ರು ಮಾಡಿರೋದು. ಇದಕ್ಕೆ ಯಾರು ಗೊತ್ತಾ ಮ್ಯೂಸಿಕ್ ಡೈರೆಕ್ಟರ್? ಯಾರು? ನಮ್ಮನ್ನೆಲ್ಲ ಇಲ್ಲಿ ಕರೆಸಿರೋರು. ಯಾರು? ಗುರುಕಿರಣ್. ವಿಷಯ ಗೊತ್ತು, ನಮ್ದು ತಾತ ಇಲ್ಲ. ನಮ್ದು ತಾತ? ನಮ್ದು ಅಂದ್ರೆ ಮಿಸ್ಟೇಕ್ ಮಾಡ್ಕೋಬೇಡಿ, ನಮ್ಮಿಬ್ಬರದು ಒಂದು ತಾತ ಅಲ್ಲ. ಮತ್ತೆ ನಾವು ಮಾತಾಡುವಾಗ ಹಂಗೆ ಹೇಳೋದು, ನಮ್ದು ತಾತ. ನಮ್ದು ನಿಮ್ದು ತಾತ? ಥೂ, ನಮ್ದು. ನಿಂದು? ನಮ್ದು ತಾತ ಇಲ್ಲ. ಇಲ್ವಾ? ಸತ್ತೋದ್ರ? ನಮ್ದು ತಾತ ಇಲ್ಲ. ಇಲ್ವಾ? ಅವ್ರ ಕಾಲದಿಂದಾನು ಇದೇ ಮಾಡೋದು. ಇವಾಗ ಎಲ್ಲರೂ ರೀಮೇಕ್, ನೀವು ನಿಮ್ಮ ಅಪ್ಪದು ರೀಮೇಕ್ ಇಲ್ಲ. ನಮ್ಮ ಅಮ್ಮಂದು ರೀಮೇಕ್. ನಾನು ಅದೇ ಒಟ್ಟು ನಿಮ್ಮ ಅಪ್ಪಂದು ರೀಮೇಕ್, ಎಲ್ಲ ರೀಮೇಕ್ ಅಣ್ಣ. ಏನಿಲ್ಲ, ಈ ಗುರುಕಿರಣದ ವಿಷಯ ಗೊತ್ತು ನಿಮ್ಗೆ? ಹೇಳಿ, ಏನು ಕೇಳಿಸ್ಕೊಂಡ್ಬಿಡೋಣ ಪಬ್ಲಿಕ್ ಅಲ್ಲಿ ಗೊತ್ತಾಗ. ನಮ್ಮ ತಾತ ಇಲ್ಲ, ತರಕಾರಿ ಮಾಡ್ಬಿಟ್ಟು ಹೋಗ್ತಾ ಇದ್ರು. ಬೆಂಡೆಕಾಯಿ ಈರುಳ್ಳಿ ಟೊಮೆಟೊ, ಬೆಂಡೆಕಾಯಿ ಈರುಳ್ಳಿ ಟೊಮೆಟೊ, ಬೆಂಡೆಕಾಯಿ ಈರುಳ್ಳಿ ಟೊಮೆಟೊ ಅಂದ್ಬಿಟ್ಟು ನಮ್ಮ ತಾತ ಮಾರ್ಕೆಂಡ್ ಹೋಗ್ತಿದ್ರು, ವ್ಯಾಪಾರ ಆಗ್ಲಿಲ್ಲ. ಅದಕ್ಕೇನು ವಿಶೇಷ? ನಾನೇನ್ ಮಾಡಿದೆ ಗೊತ್ತು? ಏನ್ ಮಾಡಿದ್ರಿ? ಒಂದು ಐಡಿಯಾ ಕೊಟ್ಟೆ. ಏನು? ಏನಿಲ್ಲ, ಇದನ್ನ ಹಿಂಗೆ ಮಾಡಿ ಅಂದ್ಬಿಟ್ಟು ಬೆಂಡೆಕಾಯಿ ಈರುಳ್ಳಿ, ಬೆಂಡೆಕಾಯಿ ಈರುಳ್ಳಿ ಟೊಮೆಟೊ, ಬೆಂಡೆಕಾಯಿ ಈರುಳ್ಳಿ ಬೆಂಡೆಕಾಯಿ ಮೂಲಂಗಿ, ಹಸಿಮೆಣಸಿನಕಾಯಿ ಮೂಲಂಗಿ. ಇಮ್ಮಿಡಿಯೇಟ್ ಒಬ್ರು ಬಂದ್ಬಿಟ್ಟು 10,000 ರೂಪಾಯಿ ಕೊಟ್ಬಿಟ್ಟು ಎಲ್ಲ ತರಕಾರಿ ತಗೊಂಡೋಗ್ಬಿಟ್ರು. ತರಕಾರಿನ? 1,000 ರೂಪಾಯಿ ತರಕಾರಿ 10,000 ರೂಪಾಯಿ ಹತ್ರ ನಮ್ಮ ತಾತ ಹತ್ರ ತಗೊಂಡೋಗ್ಬಿಟ್ರು. ಏನ್ ವಿಶೇಷ? ನಾನು ಕೇಳಿದೆ ಯಾರು ತಗೊಂಡೋಗಿದ್ದು ಅಂತ. ಒಬ್ಬ ಬಂದು ತಲೆ ಮೇಲೆ ಹೊಡೆದ. ಏನಕ್ಕೆ? ಅದು ಯಾರು ಗೊತ್ತಾ ತಗೊಂಡೋಗಿದ್ದು? ಯಾರು? ಗುರುಕಿರಣ್. ನಿಮ್ದು ಫುಲ್ ಟ್ಯೂನ್ ಕಾಪಿ ಮಾಡ್ಕೊಂಡ್ಬಿಟ್ರು ಅಂದ್ರು. ಅದಕ್ಕೆ ಗುರುಕಿರಣ್ ಭಯ ಇಲ್ಲ ರೀ, ಎಲ್ಲಾರು ಹಂಗೆ ಮಾಡೋದ್ರಿ. ಇದು ಹಂಗಲ್ಲ, ಟ್ಯೂನ್ ಕಾಪಿ ಅಲ್ಲ, ಒರಿಜಿನಲ್ ನಮ್ಮ ತಾತದೇನೈತೆ ಅದೇ ಇದೆ ಮಾಡೋದು. ಅಂದ್ರೆ ಯಾರು? ಈಗ ಒಂದು ಹಾಡು ಗೊತ್ತು, ಮುಂಗಾರು ಮಳೆದು ಒಂದು ಹಾಡು ಹೇಳ್ತಲ್ಲ, ಫೇಮಸ್. ಅನಿಸುತ್ತಿದೆ ಯಾಕೋ ಇಂದು. ಒರಿಜಿನಲ್ ಹಾಡು ಹೇಳ, ನನ್ಗೆ ಗೊತ್ತಿರೋದು. ಹೇಳಿ. ಚಾಂದ್ ಆಹೇ ಬರೇಗಾ ಫೂಲ್ ದಿಲ್ ಥಾಮ್ ಲೇಂಗೆ, ಅನಿಸುತ್ತಿದೆ ಯಾಕೋ ಇಂದು. ಈಗ ಒರಿಜಿನಲ್ ಯಾವ್ದಣ್ಣ? ಮನಮೂರ್ತಿ ಕೇಳಿಸ್ಕೊತಾವ್ರೆ. ಬೇಡಕ್ಕಾಗಿಲ್ಲ, ನಾವ್ ಹೇಳೋದು ಅದು ತಾತ, ಇದು ಮೊಮ್ಮಗ, ಅಷ್ಟೇನೆ. ಈಗ ಇನ್ನೊಂದು ಹಾಡು ಐತೆ ಗೊತ್ತು? ಇನ್ನೊಂದು ಯಾವ್ದು? ಮತ್ತದೇ ಬೇಸರ, ಹಾಡಿ ನೋಡೋಣ. ಮತ್ತದೇ ಬೇಸರ, ಅದೇ ಸಂಜೆ, ಅದೇ ರಾತ್ರಿ, ಅದೇ ಏಕಾಂತ. ಅದೇ ಹಾಡು ಒರಿಜಿನಲ್ ಹೆಂಗೈತೆ ಗೊತ್ತು? ಹೇಳಿ. ಫಿರ್ ವಹಿ ಶಾಮ್ ವಹಿ ಗಮ್ ವಹಿ ತನ್ಹಾಯಿ, ಮತ್ತದೇ ಬೇಸರ, ಅದೇ ಸಂಜೆ, ಅದೇ ಎಲ್ಲರೂ ಕದ್ಬಿಟ್ಟು ಅಣ್ಣ ಬರೋದು. ಒಂದ್ಸಲ ಆ ಕಡೆ ನೋಡಿ, ಯಾರೋ ಕೋಲ್ಗಳು ಎತ್ಕೊಂಡು ಮ್ಯೂಸಿಕ್ ಡೈರೆಕ್ಟರ್ಗಳೆಲ್ಲ ಬರ್ತಾವ್ರೆ, ನಾನು ಹೋಗ್ತೀನಿ. ಇದೇ ರೀ ಆ್ಯಕ್ಚುಲಿ ಸಾಂಗ್ ಅಂತ ಏನು ಅಂದರೆ, ಎಲ್ಲ ಸಾಂಗೂ ಅದ್ರ ಪರಂಪರೆ ಹಳೇದೇನೂ ಇರುತ್ತೆ. ಆದರೆ ಟ್ಯೂನ್ ಬಂದಾಗ, ಕಾಲ ಬಂದಾಗ ಚೇಂಜ್ ಮಾಡಿ ಇವತ್ತಿನ ಎಫೆಕ್ಟ್ಗೆ ಕೊಡ್ತಾರಲ್ಲ, ಅದು ರಿಯಲಿ ಎಫೆಕ್ಟೆಡ್. ಇದರಿಂದ ಯಾರೂ ಏನೂ ಕದಿಯಲ್ಲ, ಇನ್ಸ್ಪೈರ್ ಆಗ್ತಾರೆ ಅಷ್ಟೇ. ಆದರೆ ನಮ್ಮ ಸಾಂಗ್ಗಳು ಹೆಂಗಿದೆ ರೀ, ಮುಂಚೆ ನಮ್ಮ ಸಾಂಗ್ ಹೆಂಗಿತ್ತು ಅಂದರೆ ಇವಾಗ ಹೆಂಗಿದೆ ನಮ್ಮ ಸಾಂಗ್. ನಮ್ಮ ಸಿನಿಮಾ ಹಾಡು ಅಷ್ಟೇ. ಮುಂಚೆ ನಮ್ಮ ಸಿನಿಮಾ ಹೆಸರು ಹೆಂಗಿತ್ತು ಅಂದರೆ, ಸಿನಿಮಾ ಹೆಸರನ್ನ ಮಕ್ಕಳಿಗೆ ಹಾಕೋರು. ನಿಜವಾಗ್ಲು ಬಂಗಾರದ ಮನುಷ್ಯ ರಿಲೀಸ್ ಆದಾಗ ಮಗನ ಹೆಸರು ಬಂಗಾರ ಅಂತಿಟ್ರು. ಚಂದವಳ್ಳಿ ತೋಟ ರಿಲೀಸ್ ಆದರೆ ಮನೆ ಹೆಸರೇ ಚಂದವಳ್ಳಿ ತೋಟ ಅಂತಿಟ್ರು. ಆಗ ಸಿನಿಮಾ ಹೆಸರು ಮಕ್ಕಳಿಗೆ ಇಡ್ತಿದ್ರು. ಆಗ ಈಗ ಇಡೋಕ್ಕಾಗಲ್ಲ. ಇವಾಗಿನ ಸಿನಿಮಾ ಹೆಸರು ಮಕ್ಕಳಿಗೆ ಇಟ್ಟರೆ ಹೆಂಗಿರುತ್ತೆ? ದೊಡ್ಡ ಮಗ ಮೆಂಟಲ್ ಮಂಜ, ಎರಡನೇ ಮಗ ಡೆಡ್ಲಿ ಸೋಮ, ಮೂರನೇವನ್ ಪೊರ್ಕಿ, ನಾಲ್ಕನೇವನ್ ಕೇರ್ ಆಫ್ ಫುಟ್ಪಾತ್. ಮನೆ ಹೆಸರು ಗುನ್ನ ಇಟ್ಕೋ ಹೋಗು. ಕಾಲ ಹೆಂಗೆ ಬಂದೈತೆ ರೀ ಚೇಂಜು. ನಿಜವಾಗ್ಲು ಅವಾಗ ಹೆಂಗೆ ಆಡ್ತಾ ಇದ್ರು ಅಂದರೆ, ತಂದೆ ತಾಯಿಗಳನ್ನ ದೇವರು ಅನ್ನೋರು. ನಿಜವಾಗ್ಲು ರೀ, ತಂದೆ ತಾಯಿಗಳನ್ನ ದೇವರು ಅನ್ನೋರು. ತಂದೆಯು ನೀನೇ, ತಾಯಿಯು ನೀನೇ, ತಂದೆ ತಾಯಿ ಇಬ್ಬರು ಕಣ್ಣಿಗೆ ಕಾಣೋ ದೇವರು. ಇವಾಗ ಅಮ್ಮ ಲೂಸಾ, ಅಪ್ಪ ಲೂಸಾ, ನೀನು ಲೂಸಾ, ನಾನು ಲೂಸಾ. ಕಾಲ ಬಂದಾಗ ಜನಗಳಿಗೆ ಏನು ಬೇಕು ಅದು ಕೊಟ್ರಲ್ಲ, ಅದೇ ಸಿನಿಮಾ, ಅದೇ ಟ್ರೆಂಡು, ಅದನ್ನೇ ಮಾಡ್ಕೊಂಡು ಹೋದ್ರು. ಆದರೆ ಸಾಂಗ್ ಹೆಂಗೆ ಚೇಂಜ್ ಆಯಿತು. ಮುಂಚೆ ಮನೆಯಲ್ಲಿರೋ ಹೆಣ್ಮಕ್ಳನ್ನ ದೇವ್ರ ಥರ ಕಾಣೋರು. ನಿಜವಾಗ್ಲು ಮನೆಯಲ್ಲಿರೋ ಹೆಣ್ಮಕ್ಳನ್ನ, ನೀ ನಡೆವ ಹಾದಿಯಲ್ಲಿ ನನಗೆ ಹೂವು ಬಾಡದಿರಲಿ. ಈಗ ಫುಲ್ ಚೇಂಜ್ ಆಗ್ಬಿಟ್ಟಿದೆ. ಏನು ಅಂದರೆ, ಬೀದಿಗಿಳಿ ರಾಧಿಕಾ, ಚಿಂದಿ ಮಾಡು ಚಂದ್ರಿಕಾ, ಎಲ್ಲ ಚಿಂದಿ ಮಾಡ್ಕೊಂಡು ಓಡಾಡ್ತಾರವರು. ಹಳೆ ಕಾಲದಲ್ಲಿ ಸಾಂಗಲ್ಲಿ ಏನು ಮಾಡೋರು ಡ್ಯಾನ್ಸು,
ಆ್ಯಕ್ಚುಲಿ ಭರತನಾಟ್ಯಂ ಬೇಸ್ ತೋರಿಸೋರು. ನೀರ ಮೇಲೆ ಅಲೆಯ ಉಂಗುರ, ನೀರು ಅಲೆಯ ಉಂಗುರ ಎಲ್ಲ ತೋರಿಸೋರು. ಇವಾಗೆಲ್ಲ ಚೇಂಜ್ ಆಗ್ಬಿಟ್ಟಿದೆ. ಇವಾಗ ಕೊಟ್ಟರೆ ನೀರ ಮೇಲೆ ಅಲೆಯ ಉಂಗುರ, ಏನು ಗೋಡೆನಲ್ಲಿ ತೂತು ಮಾಡಿ ಇಡ್ತಾನೆ ಅವನು. ತೋರಿಸೋದೊಂದು ಹೇಳೋದೊಂದು. ಅದ್ರಿ ಮೊನ್ನೆ ಒಬ್ಬ ಡ್ಯಾನ್ಸ್ ಮಾಡ್ತಾನೆ, ಇದನ್ನು ತೋರಿಸ್ಬಿಟ್ಟು ಆಕಾಶ ಭೂಮಿ, ಇದು ಆಕಾಶ ಅಂತೆ, ಇದು ಭೂಮಿ ಅಂತೆ. ನಾವೇನು ಕಿವಿಲಿ ದಾಸವಾಳದ ಹೂವು ಇಟ್ಕೊಂಡು ನೋಡ್ತೀವ. ಮೊನ್ನೆ ಒಬ್ಬ ಆಡ್ತಾವನೆ ಕ್ಯಾಸೆಟ್ ಮುಗಿದೋದ್ರು ಆಡ್ತಾವನೆ. ಕೇಳಿದೆ ಏನಂತ, ಇಲ್ಲ ಸರ್ ಯಾವುದೋ ಹುಳ ಹೋಗ್ಬಿಟ್ಟಿದೆ ಒಳಗಡೆ ಅಂತ. ಯಾವುದೇನು ಅಂತ ಗೊತ್ತಾಗಲ್ಲ ರೀ. ಡ್ಯಾನ್ಸ್ ಚೇಂಜ್ ಆಗಿದೆ, ಸಿನಿಮಾ ಚೇಂಜ್ ಆಗಿದೆ, ಸ್ಟೈಲ್ ಚೇಂಜ್ ಆಗಿದೆ. ಆದರೆ ನಮ್ಮ ಆ್ಯಕ್ಟರ್ಸು, ನಮ್ಮ ಸಿನಿಮಾ, ಅದು ಇಡೀ ಇಂಡಿಯನ್ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ, ಕನ್ನಡ ಮಾತ್ರ ಅಲ್ಲ. ಕಾಲಕ್ಕೆ ತಕ್ಕಂತೆ ಅವರು ಚೇಂಜ್ ಮಾಡ್ತಾ ಹೋಗಿದ್ದಾರೆ. ಒಂದು ಟ್ಯೂನ್ ಮಾಡೋದು, ಒಂದು ಸಿನಿಮಾ ಮಾಡೋದು ಅಂದರೆ ನಿಜವಾಗ್ಲೂ 9 ತಿಂಗಳು ಹೊತ್ತು ಒಂದು ಮಗುನ ಈ ಪ್ರಪಂಚಕ್ಕೆ ತಂದಂಗೆ ಒಂದು ಸಿನಿಮಾ ತರೋದು ಭಾಳ ಕಷ್ಟಪಟ್ಟು ಮಾಡ್ತಾರೆ. ಅದರಿಂದ ಎಲ್ಲೇ ಸಿನಿಮಾ ಬಂದರೂ, ಅದರಲ್ಲೂ ಕನ್ನಡ ಸಿನಿಮಾ, ನೀವು ನೋಡಿದ್ರೆ ಸಿನಿಮಾ, ನಾವು ಮಾಡಿದ್ರೆ ಸಿನಿಮಾ ಅಲ್ಲ. ನೀವು ನೋಡಿದ್ರೆ ಸಿನಿಮಾ, ಅದರಿಂದ ನೀವು ನೋಡಿ ಆವಾಗಲೇ ಸಿನಿಮಾ ಆಗೋದು. ಥ್ಯಾಂಕ್ ಯು. ಆದರೆ ನಮ್ಮ ಟಿ ವಿ ಸೀರಿಯಲ್ಲು ಹಂಗೆ ಇದೆ ರೀ. ಟಿ ವಿ ಸೀರಿಯಲ್ ಹೆಂಗಿದೆ, ಮುಂಚೆ ಟಿ ವಿ ಸೀರಿಯಲ್ ಓನ್ಲಿ 13 ಎಪಿಸೋಡ್ ಇತ್ತು. ಡೈಲಾಗ್ ಹಿಂಗೆ, ಅಮ್ಮ ನಾವು ಒಳಗೆ ಬರಲ್ಲ ಬಾರೋ ಒಳಗೆ. ಈಗ ಎಳೆದು 13 ಎಪಿಸೋಡಿಂದ 1500 ಎಪಿಸೋಡ್ ರೀ. ಡೈಲಾಗ್ ನೋಡ್ಬೇಕೀಗ, ಅಮ್ಮ ನಾವು ಒಳಗೆ ಬರಲ್ಲ ಬಾರೋ ಒಳಗೆ. ಇಲ್ಲ ಅಮ್ಮ ನಾವು ಒಳಗೆ ಬರಲ್ಲ ಅಂತ ಯಾಕೋ ಕೇಳ್ತೀಯ? ಹಂಗಲ್ಲಮ್ಮ, ಕೇಳ್ತಾನೆ ಬರಬೇಕು. ಇಲ್ಲ ಕಣೋ ಒಳಗಡೆ ಬಂದು ಕೇಳು ಪರವಾಗಿಲ್ಲ. ಇಲ್ಲಮ್ಮ ಇಲ್ಲೇ ಕೇಳಿದ್ರೆ ತಪ್ಪೇನಿಲ್ವಾ? ಇಲ್ಲ ಕಣೋ ಒಳಗಡೆ ಬಂದು ಕೇಳಿದ್ರು ತಪ್ಪೇನಿಲ್ಲ. ಇವತ್ತಿಗೆ ಮುಗೀತು, ನಾಳೆ ನೋಡಿ. ಮಾರನೇ ದಿವಸ ಆದರೆ ಇನ್ನೂ ಒಳಗೋಗಿರಲ್ಲ. ಮೊನ್ನೆ ಒಂದು ಎಪಿಸೋಡ್ ನೋಡಿದೆ ರೀ, ಸತ್ತೋಗಿದ್ದು ಹೆಣ ತಂದು ಮನೇಲಿಟ್ಟವ್ರೆ, 15 ವಾರ ತೆಗ್ದೇ ಇಲ್ಲ. ಮನೇಲಿ ಎಷ್ಟೋ ಜನ ಟಿ ವಿ ಮೇಲೆ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ರು, ಹೆಣ ತೆಗಿತಾನೆ ಇಲ್ಲ. ಇವನು ಬೀಳ್ತಾನೆ ಡ್ಯಾನ್ ಅಂತ. ಇನ್ನೊಂದು ಎಪಿಸೋಡಲ್ಲಿ ಅವ್ನು ಬೀಳ್ತಾನೆ. ಒಂದೊಂದು ವಾರ 2 ವಾರ ಹೆಣ ತೆಗೆದು ಹೋದ್ರೆ ಏನ್ರಿ ಗತಿ? ಆದರೆ ಇದು ಟಿ ವಿ ಸೀರಿಯಲ್ಲು ನಡೀತದೆ. ಅಡುಗೆ ಕಾರ್ಯಕ್ರಮ ನೋಡ್ಬೇಕು ಟಿ ವಿ ಸೀರಿಯಲ್ ನೀವು. ಅಬ್ಬಾ, ನಮ್ಮನೇಲೂ 3 ಪುಸ್ತಕ ಇದೆ, ಬರ್ಕೊಂಡಿದ್ದು. ಮನೇಲಿ ಹೋದರೆ ಅದೇ ಹಪ್ಪಳ, ಅದೇ ತಿಳಿ ಸಾರು, ಅದೇ ಅನ್ನ. ನೀವೇನು ಮಾಡಿರಲ್ಲ ಅಂದ್ಕೊಡ್ರೆ, ಮಾಡಿರ್ತಾರೆ, ಎಲ್ಲ ಸೀದೋಗಿರ್ತದೆ, ಎತ್ತಿಸ್ಬಿಟ್ಟಿರ್ತಾರೆ. ನೋಡ್ಬೇಕು ಅಡುಗೆ ಕಾರ್ಯಕ್ರಮ ಹೆಂಗಿರ್ತದೆ. ದೊಡ್ಡದೊಂದು ಪ್ಯಾನ್ ತಗೊಳ್ಳಿ, ಮೇಲೆ ಸ್ವಲ್ಪ ತುಪ್ಪ ಹಾಕಿ, ಮತ್ತೆ ಸ್ವಲ್ಪ ಬೆಣ್ಣೆ ಹಾಕಿ, ಮತ್ತೆ ಸ್ವಲ್ಪ ತುಪ್ಪ ಹಾಕಿ, ನಿಮ್ಮ ಬಾಯಿಗೆ ಮಣ್ಣಾಕಿ. ಇದೆಲ್ಲ ಒಟ್ಟಿಗೆ ತಿಂದರೆ ಬದುಕೋದುಂಟೇನ್ರಿ? ತುಪ್ಪ ಹಾಕಿ, ಎಣ್ಣೆ ಹಾಕಿ, ಯಾಕೆ ಹಂಗೆ ಬಾಯಿಗೆ ಹಾಕಿ? ಅದು ನೋಡ್ಬೇಕು ನೀವು. ಅವತ್ತು ಅವ್ವ ಈ ಗೆಸ್ಟ್ ಬಂದ್ಬಿಡ್ತಾರೆ ಅಡುಗೆ ಕಾರ್ಯಕ್ರಮದಲ್ಲಿ. ಇಷ್ಟು ದೊಡ್ಡ ವಾಲೆ, ಈ ನಾಯಿಗಳೆಲ್ಲ ಜಂಪ್ ಮಾಡ್ಬೋದು ಅದ್ರೊಳಗೆ. ಆಮೇಲೆ ಬಾಯಿ ತುಂಬ ಲಿಪ್ಸ್ಟಿಕ್ಕು, ಈಗ ತಾನೇ ಹೆಗಣ ತಿಂದು ಬಂದಿರೋ ಬೆಕ್ತರ ಇರ್ತಾರೆ. ಆಮೇಲೆ ಆ್ಯಕ್ಚುಲಿ ನಿಮಗೆಲ್ಲ ಹೊಸದಾಗಿ ನಾನು ಏನು ಹೇಳ್ಕೊಡ್ತೀನಿ ಗೊತ್ತಾ? ಓ, ನೀವು ಅಡುಗೆ ಮಾಡೋಕ್ಕೆ ಬಂದ್ರೆ, ಇನ್ನೇ ನೆಲ ಒರ್ಸಕ್ಕೆ ಬಂದರು. ನಮಗೆಲ್ಲ ಹೊಸದಾಗಿ ಏನು ಹೇಳ್ಕೊಡ್ತಾರೆ? ಆ್ಯಕ್ಚುಲಿ ಎಲ್ರಿಗೂ ಹೊಸದಾಗಿ ನಾನಿವತ್ತು ಏನು ಕಂಡುಹಿಡಿತಾವ್ರು ಸೈಂಟಿಸ್ಟಿರು, ತಿಳಿಸಾರು ಮಾಡೋದು ಹೇಳ್ಕೊಡ್ತೀನಿ. ನಮಗೆ ಗೊತ್ತೇ ಇಲ್ಲ. ತಿಳಿಸಾರು ಮಾಡ್ಬೇಕಾದ್ರೆ ಏನು ಮಾಡಬೇಕು? ಆ್ಯಕ್ಚುಲಿ ತಿಳಿಸಾರು ಮಾಡ್ಬೇಕಾದ್ರೆ ಸೀಕ್ರೆಟ್ ಏನು ಗೊತ್ತಾ? ಮೊದಲು ಒಲೆಗೆ ಬೆಂಕಿ ಹಚ್ಚಬೇಕು. ನಮಗೆ ಗೊತ್ತೇ ಇರಲಿಲ್ಲ. ನಿಮ್ಗೆ ಒಲೆಗೆ ಬೆಂಕಿ ಹಚ್ಚಿ ಅಭ್ಯಾಸ ಇದೆಯಾ? ಓ, ನಾನು 5-6 ಮನೆ ಹಚ್ಬಿಟ್ಟೆ ಬರ್ತಾ ಇರೋದು. ನನಗೂ ಹೇಳ್ಕೊಡಿ, ಒಂದು 2 ಮನೆ ಹಚ್ಬೇಕು. ಒಲೆ ಹಚ್ಚಿದ್ಮೇಲೆ ಬಾಣಲಿನ ಒಲೆ ಮೇಲೆ ಇಡಬೇಕು. ನಾವೇನು ತಲೆ ಮೇಲೆ ಇಡ್ತಿದ್ವಿ. ಆಮೇಲೆ ಬಾಣಲಿ ಚೆನ್ನಾಗಿ ಬಿಸಿ ಆದಮೇಲೆ ಬಾಣಲಿಗೆ ಎಣ್ಣೆ ಹಾಕಬೇಕು. ಓ, ಎಣ್ಣೆ ಹಾಕಬೇಕಾ? ಸಾಯಂಕಾಲ ನಿಮ್ಮ ಯಜಮಾನ್ರು ಹಾಕ್ತಾರಲ್ಲ, ಆ ಎಣ್ಣೆ ಅಲ್ಲ, ಕಡಲೆಕಾಯಿ ಎಣ್ಣೆನೇ ಹಾಕಬೇಕು. ಆಮೇಲೆ ಸೌಟಲ್ಲಿ ಉರಿಬೇಕು, ಬೇಡ ಬೆಳ್ಳ ಹಾಕೊಂಡು ಉರಿರಿ. ನಮಗೇನು ಏನು ಟೆನ್ಷನ್ ರೀ. ಇನ್ನು ನೋಡ್ಬೇಕು ನೀವು. ಅಬ್ಬಾ, ಸಾಯಂಕಾಲ ಆದರೆ ಟಿ ವಿನಲ್ಲಿ ಎದುರಿಸ್ತಾರೆ. ಅಬ್ಬಬ್ಬ, ಏನು ಈ ವ್ಯಕ್ತಿ ನಡೆದಿದ್ದಾದರೂ ಎಲ್ಲಿಂದ, ಬಂದಿದ್ದಾದರೂ ಎಲ್ಲಿಂದ, ಆಗುವುದಾದರೂ ಏನು ಆಗಲ್ಲ, ಮಣ್ಣು ಮಸಿ ಅಲ್ಲೇ ಇರ್ತದೆ. ಆಮೇಲೆ ನೋಡಬೇಕು ನೀವು. ಅಬ್ಬಾ, ಇನ್ನು ನೆಕ್ಸ್ಟ್ ಏನಾಗುತ್ತೆ ಅಂದರೆ ಈ ಕ್ರೈಮ್ ಎಲ್ಲ ಇರಲ್ಲ. ಅವಾಗ ಸಣ್ಣ ಕ್ರೈಮ್ನು ದೊಡ್ಡದಾಗಿ ತೋರಿಸ್ತಾರೆ. ಈ ಚಪ್ಪಲಿ ಸಿಕ್ಕಿದೆ ಈ ದೇವಸ್ಥಾನದ ಮುಂದೆ, ಇನ್ನೊಂದು ಚಪ್ಪಲಿ ಬ್ರೇಕಿನ ನಂತರ, ಇನ್ನೊಂದು ಚಪ್ಪಲಿ ತೋರಿಸೋರ್ಗೂ ನಾವು ಕಾಯ್ತಾ ಇರಬೇಕು. ಕಾಲ ಚೇಂಜ್ ಆಗಿದೆ ರೀ. ಡಾಕ್ಟರ್ ರಾಜ್ಕುಮಾರ್ ಹಾಡು ಹೇಳೋರು, ಆ್ಯಕ್ಷನ್ ಕರೆಕ್ಟಾಗಿ ತೋರಿಸೋರು. ಹೃದಯದಲ್ಲಿ ಇದೇನಿದು ನದಿ ಒಂದು, ಹೃದಯ ನದಿ ಎಲ್ಲ ತೋರಿಸೋರು. ಹಲೋ ಎಕ್ಸ್ಕ್ಯೂಸ್ ಮೀ, 1 ಸೆಕೆಂಡ್. ನೀವು ಮಾತಾಡ್ತಾ ಇದ್ದೀವಿ, ನಿಮ್ಮನ್ನು ಒಂದು ಸ್ವಲ್ಪ ಪ್ರಶ್ನೆ ಕೇಳಕ್ಕೆ ಸುಮಾರು ಜನ ರೆಡಿ ಆಗಿದ್ದಾರೆ. ಈಗ ಓಕೆ, ಕ್ವೆಶ್ಚನ್ ಕೇಳೋದಾದರೆ ಯೋಗಿ ಸರ್ 1 ನಿಮಿಷ. ಈ ಕ್ವೆಶ್ಚನ್ ಕೇಳೋದಾದರೆ ಐ ವಿಲ್ ಡೂ ಇದೊಂದು ಆ್ಯಕ್ಟ್ ನಾನು ಮಾಡಿದ್ದೀನಿ. ದಿಸ್ ಇಸ್ 5th ವರ್ಷನ್ ಆಫ್ ಮೆಮಿಕ್ರಿ. ಲೈಕ್ ನಾನು ಮೆಮಿಕ್ರಿ ಮಾಡಬೇಕಾದ್ರೆ ಯೂಶಲಿ ನಾವು ರೆಕಾರ್ಡೆಡ್ ವರ್ಷನ್ ಮಾಡ್ತೀವಿ. ಇವತ್ತು ನಾನು ರೆಕಾರ್ಡೆಡ್ ವರ್ಷನ್ ಮಾಡಲ್ಲ. ಆಡಿಯನ್ಸ್ ಯಾರೇ ಆಗಿರಲಿ ಮೈಕ್ ಇಸ್ಕೊಂಡು ನೀವು ಕ್ವೆಶ್ಚನ್ಸ್ ಕೇಳ್ಬೋದು. ನಾನು ಒಂದು 5 ನಿಮಿಷ ರಾಜ್ಕುಮಾರ್ ಆಗ್ತೀನಿ, ಮೆಂಟಲಿ ಆ್ಯಂಡ್ ವಾಯ್ಸ್ ಆ್ಯಂಡ್ ಎವ್ರಿಥಿಂಗ್. ಆಡಿಯನ್ಸ್, ದುಬೈ ಎನಿ ಆಡಿಯನ್ಸ್ ಕ್ಯಾನ್ ಆಸ್ಕ್ ಎನಿ ಕ್ವಶನ್ ಟು ರಾಜ್ಕುಮಾರ್, ನನಗಲ್ಲ, ರಾಜ್ಕುಮಾರ್ಗೆ. ರಾಜ್ಕುಮಾರ್ ವಾಯ್ಸಲ್ಲಿ, ಬಾಡಿ ಲ್ಯಾಂಗ್ವೇಜಲ್ಲಿ, ರಾಜ್ಕುಮಾರ್ ಥಾಟಲ್ಲಿ ಆನ್ಸರ್ ಬರುತ್ತೆ. ದಿಸ್ ಇಸ್ ಒನ್ ಎಕ್ಸ್ಪೆರಿಮೆಂಟ್. ಐ ಆಮ್ ನಾಟ್ ಎ ಮಾಸ್ಟರ್, ಐ ಆಮ್ ನಾಟ್ ಎ PhD, ಐ ಆಮ್ ಎ ಸ್ಮಾಲ್, ವೆರಿ ಸ್ಮಾಲ್ ಆರ್ಟಿಸ್ಟ್. ಈಗ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕ್ವಶನ್ ಕೇಳಕ್ಕೆ ರೆಡಿ ಆಗಿದ್ದಾರೆ, ನೀವು ಬಿಡ್ತಾನೆ ಇಲ್ಲ. ಈಗ ಡಾಕ್ಟರ್ ರಾಜ್ಕುಮಾರ್ ಕೇಳಿ
ಕೇಳ್ರಿ ಕೋಮಲ್ ಅವ್ರೆ. ನಾನು ಕೇಳಲ್ಲ, ಫಸ್ಟ್ ಲೇಡೀಸ್ ಫಸ್ಟ್. ಆಹಾ, ಪುಣ್ಯ, ಹೆಣ್ಮಕ್ಳಿಗೆ ಮರ್ಯಾದೆ ಕೊಟ್ರಲ್ಲ, ನಮ್ಮ ಪುಣ್ಯ ಅಲ್ವಾ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ನಮಸ್ಕಾರ ನಮಸ್ಕಾರ ತಾಯಿ, 100 ಕಾಲ ಚೆನ್ನಾಗಿ ಬಾಳ್ತಾಯಿ. ಹೇಳಮ್ಮ, ನೀನು ನಗ್ತಾ ಇದ್ರೆ ನೋಡೋದಕ್ಕೆ ಒಂದು ಆನಂದ, ಅದೇ ಮಾತಾಡೋದು ಬೇಡ ಅಲ್ವಾ. ರಾಗಿಣಿ ನಕ್ಕಿದ್ರೆ ಯಾರಿಗೆ ನೋಡೋಕ್ಕಾಗಲ್ಲ, ಎಲ್ಲ ಅದೇ ಕೆಲಸಕ್ಕೆ ಹಿಂದ್ಗಡೆಯಿಂದ ಎಲ್ಲ ಮುಂದೆ ಸೀಟ್ ತಗೊಂಡು ಬರ್ತಾವ್ರೆ. ಪುಣ್ಯವಂತರಿ, ರಾಗಿಣಿ ಅವ್ರ ಪಕ್ಕದಲ್ಲಿ ಕೂರ್ಸ್ಕೊಂಡು ನೀವು ರಾಗಿ ಮುದ್ದೆ ಥರ ಅದ್ರ ಪಕ್ಕದಲ್ಲಿ ಕೂತಿದ್ರಲ್ಲ, ಅದೇ ಪುಣ್ಯ ಅಲ್ವಾ. ನಾನೆಲ್ಲ ಪಕ್ಕದಲ್ಲಿ ಕೂತಿರೋದು ಯೋಗಿ. ಅದು ಯೋಗಿನೇ, ಅದು ಒಂಥರ ಯೋಗಿನೇ. ಯೋಗಿ ಒಂದು ಕ್ವಶನ್ ಕೇಳ್ತಾರಂತಣ್ಣ. ಕೇಳಿ ಪಾಪ ಯುವಕರು ಕೇಳಿ ಯೋಗಿ ಅವ್ರು ಕೇಳಿ. ಕೋಮಲ್ ಅವ್ರು ತುಂಬಾ ಮಾತಾಡ್ತಾರೆ, ದಯವಿಟ್ಟು ಮಾತಾಡೋದು ನಿಲ್ಸಕ್ಕೆ ಹೇಳಿ ಅವ್ರಿಗೆ. ಪ್ರಶ್ನೆ ಅಲ್ಲ, ಸೊ ದಯವಿಟ್ಟು ಅದನ್ನ ಹೇಳ್ಬಿಡಿ ಅವ್ರಿಗೆ. ಅಯ್ಯೋ, ಅದೆಲ್ಲ ಪ್ರಶ್ನೆ ಇಲ್ಲ, ಮಾತಾಡೋದು ನಿಲ್ಲಿಸಬಾರ್ದು. ಮಾತಾಡೋದು ಅಲ್ಲಾಡೋದು ಎರಡು ನಿಂತ್ಬಿಟ್ರೆ ಊತಾಕ್ಬಿಡ್ತಾರೆ, ಎಣ ಅನ್ಕೊಂಡ್ಬಿಡ್ತಾರೆ ಅಲ್ವಾ. ಅದಕ್ಕೆ ಮನುಷ್ಯ ಮಾತಾಡ್ತಾ ಇರಬೇಕು, ಅಲ್ಲಾಡ್ತಿರ್ಬೇಕು, ತಪ್ಪೇನಿಲ್ಲ. ಹೇಳಿ. ಈಗ ನಿಮಗೆ ತುಳು ಬರುತ್ತಾ? ಯಾವುದು ನಿಮಗೆ? ತುಳು ಬರಬೇಕಾಗಿಲ್ಲ, ನೀವು ಹೇಳಿದ್ರೆ ನಾವು ತಿಳ್ಕೊಳ್ತೀವಿ. ಮನದಾಳದ ಭಾಷೆ ಗೊತ್ತು. ಕೇಳಿ ಕನ್ನಡದಲ್ಲೇ ಕೇಳಿ, ಪರವಾಗಿಲ್ಲ. ಹಾಗಾದ್ರೆ ಸರ್ ಕೇಳಿ, ತುಳು ನಿಮ್ಗೆ ಗೊತ್ತಲ್ಲ, ಕೇಳಿ. ನಿಮ್ಗೆ ಗೊತ್ತಿಲ್ವಾ? ಕನ್ನಡದಲ್ಲೇ ಕೇಳಿ, ಪರವಾಗಿಲ್ಲ, ಕನ್ನಡದಲ್ಲೇ ಕೇಳಿ. ರಾಜ್ಕುಮಾರ್ ಅವರೇ, ನೀವು ಲಾಸ್ಟ್ ಟೈಮ್ ದುಬೈ ಬಂದಾಗ ಒಂದು ಒಳ್ಳೆ ಒಂದು ಸಂಗೀತ ಹೇಳಿದ್ರಿ, ಈಗ ಹೇಳ್ಬೋದಾ? ಅಲ್ಲ, ಯಾವತ್ತೂ ನಾವುಗಳು ನಮಗೆ ಅನ್ಕೊಂಡಿರೋ ಹಾಗೆ ಒಳ್ಳೆ ಸಂಗೀತನೇ ಹೇಳಿದ್ರು, ಕೆಡದೆ ಯಾವತ್ತೂ ಹೇಳಿಲ್ವಲ್ಲ ಅಲ್ವಾ. ಅದು ನಾವು ಹಾಡಿನಲ್ಲ ಒಳ್ಳೇದಿರೋದು. ನೀವು ಕೇಳೋ ಕಿವಿ ಚೆನ್ನಾಗಿದೆ, ನಿಮ್ಮ ಮನಸ್ಸು ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತಲ್ವಾ, ಎಲ್ಲ ಚೆನ್ನಾಗಿರುತ್ತೆ. ಇಲ್ಲೊಬ್ರು ಕೇಳ್ತಾರಣ್ಣ, ಕೇಳಿ. ರಾಜ್ಕುಮಾರ್ ಅವರೇ ಮಾತಾಡಿ. ಪ್ರೇಕ್ಷಕರು ಈಗ ನಿಮ್ಮ ಎದುರು ಬಂದು ಯಡಿಯೂರಪ್ಪ ನಿಂತ್ಕೊಂಡ್ರೆ ಏನು ಬುದ್ಧಿವಾದ ಹೇಳ್ತೀರ ಅವರಿಗೆ? ಎಂತ ದೊಡ್ಡ ಮಾತು, ದೊಡ್ಡ ಪ್ರಶ್ನೆ ಇದು. ಯಡಿಯೂರಪ್ಪನವರು ಅಂದರೆ ಎರಡು ಯಡಿಯೂರಪ್ಪ. ನಮಗೆ ಗೊತ್ತಿರೋದು ಮುಂಚಿನ ಕಾಲದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ದೇವರು ಒಂದೇ ಗೊತ್ತಿತ್ತು ನಮಗೆ. ಇದು ಅಪ್ಪ ಅಲ್ಲ ನಮಗೆ. ಯಡಿಯೂರಪ್ಪ ಅವ್ರ ತಂದೆ ತಾಯಿ ಹೆಸರಿಟ್ಟಿರ್ಬೋದು, ಕೆಲವರಿಗೆ ಹೆಸರೇ ಇಟ್ಬಿಡ್ತಾರೆ, ಅಪ್ಪ ಅಂತ ಹೆಸರಿಟ್ರೆ ನಾವೆಲ್ಲ ಅಪ್ಪ ಅಂತ ಕರೀಲೇಬೇಕು. ಲಂಗ ದಾವಣಿ ಕೊಟ್ಟು, ತುಂಡು ಜೀನ್ಸ್ ತೊಟ್ಟು, ಮ್ಯಾಲೆ ಕುದುರೆ ಜುಟ್ಟು, ಹಣ್ಣಲ್ಲಿ ಟಿಕ್ಕರ್ ಬೊಟ್ಟು, ಟೈಟು ಬಿಟ್ಟು ಡ್ರೆಸ್ಸು ತೊಟ್ಟು, ಹಿಡ್ಕೊಂಡ್ಬಿಟ್ಟು ಕೈಲಿ ಸಿಗರೆಟ್, ಕೆಟ್ಟೋದ್ರಪ್ಪ ಪ್ಯಾಟಿ ಹುಡುಗಿರು.